ಗಾಯ್ಸ್ ಆರುಮುಗ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮವರೆಲ್ಲ ನಿಂತಿದ್ರು. ಎಲ್ಲೋದ್ರು? ನಮ್ಮ ಪೂಜಾಕವ್ರು ಬರ್ತಡೆ ಇವತ್ತು. ಅದಕ್ಕೆ ಕೇಕ್ ಕಟ್ ಮಾಡೋಕ್ಕೆ ಇಲ್ಲೇ ಆರುಮುಗ ಟೆಂಪಲ್ ಹತ್ರನೇ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಕೇಕ್ ತಿನ್ಕೋತವ್ರಲ್ಲಿ. ಇದು ಕೇಕು, ಇದು ಕೇಕ್ ಮಾಲ್ಡ್ರು ಮಾಡೋ ಗರ್ಲು, ಇದು ಕೇಕ್ ಮಾಲ್ಡ್ರು ಮಾಡೋದು ನೋಡಿ ಚಪ್ಪಾಳೆ ಹೊಡೆಯೋ ಜನರು. ಮಾಡಿ ಫಸ್ಟ್ ಬೆಂಕಿ ಹಸಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪತಿಗೆ ತಿನ್ನಿಸ್ತಾ ಇರುವಂಥದ್ದು. ಒಳಗಡೆಗೆ ಎಂಟ್ರಿ ಕೊಡ್ತಾ ಇದೀವಿ. ಪ್ರಪ್ರಥಮವಾಗಿ ನಮಗೆ ಸಿಕ್ಕಂತ ಗಣೇಶನನ್ನು ನೋಡಿಕೊಂಡು ಮೇಲ್ಗಡೆ ಹೊರಡ್ತೀವಿ. ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಯಾಕೋ ಬಿಟ್ಟು ಹೋಗಿ ಮನಸ್ಸಾಗ್ತಿಲ್ಲ. ನೈಸ್. ಫಾರ್ ದ ಫಸ್ಟ್ ಟೈಮ್ ಆರುಮುಗಂ ಟೆಂಪಲ್ಗೆ ಬಂದು ಈ ಥರ ವೈಬ್ನ ನೋಡಿ ಎಂಜಾಯ್ ಮಾಡ್ತಾ ಇರೋದು ಚೆನ್ನಾಗಿದೆ. ಸುತ್ತ ಡಿಸೈನ್ ಬಂದು ಹೊರಗಡೆ ಉತ್ತಾ ಥರ ಇದೆ, ಅದನ್ನು ತೋರಿಸ್ತೀನಿ. ಇದ್ರ ಕೆಳಗಡೆನೆ ದೇವಸ್ಥಾನ ಇರೋದು. ಇಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ಆರುಮುಗ. ನಮ್ದು ಹೆಚ್ಚು ಆಯ್ ಮಾಡ್ದವನೆ. ಕಾಣಿಸ್ತಾ ಇದೆ ಆರುಮುಗ. ಸೊ ಅಲ್ಲಿಗೆ ಹೋಗಿ ನಿಮಗೆ ಇನ್ನೂ ಎಕ್ಸ್ಪೋಸ್ ಮಾಡ್ತೀವಿ. ಸನ್ಸೆಟ್ ಆಗ್ತಾ ಇದೆ. ಇಲ್ಲಿಂದ ಅಚ್ಚಕಡೆ ಕಾಣಿಸುತ್ತದು ಆರುಮುಗ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಿಮಗೆ ಮುಂದಿನ ಚೆನ್ನಾಗಿ ತೋರಿಸ್ತೀನಿ. ಎಲ್ಲರೂ ಮೆಟ್ಲತ್ಕೊಂಡು ಫೋಟೋ ತಗೊಂಡು ಎಂಜಾಯ್ ಮಾಡಿಕೊಂಡು ಮೇಲ್ಗಡೆ ಇರುವಂಥ ದೇವಸ್ಥಾನ ಹತ್ರ ಬಂದ್ವಿ. ದರ್ಶನ ಆಯಿತು. ಇಲ್ಲಿದ್ದಂಥ ಸ್ವಲ್ಪ ವಿಗ್ರಹಗಳು ಏನಿದೆ ಅದನ್ನು ತೋರಿಸ್ತೀನಿ. ಎಲ್ಲ ಗಣೇಶಂದೇ ಇದೆ. ಮಣ್ಣಿನದ್ದು, ಮರದಲ್ಲಿ ಮಾಡಿರುವಂಥದ್ದು, ಇದೆಲ್ಲ ಟು ಗುಡ್. ಎಲ್ಲ ಒಳ್ಳೆ ಕಲೆಕ್ಷನ್ಸ್ಗಳು. ಇದು ತೆಂಗಿನಕಾಯಿ ನಾರಲ್ಲಿ ಮಾಡಿರುವಂಥ ಗಣೇಶ ಸುತ್ತ. ಮತ್ತೆ ಇಲ್ಲಿ ನೋಡಿ, ಇದೆಲ್ಲ ಮಾರ್ಬಲ್ನಲ್ಲಿ ಮಾಡಿರುವಂಥ ಗಣೇಶ, ಕಲ್ಲಿನಲ್ಲಿ. ಕೃಷ್ಣನ ಅವತಾರದಲ್ಲಿ ನಿಂತಿರುವಂಥ ಗಣೇಶ. ಇದೆಲ್ಲ ಪುಟಾಣಿ ಗಣೇಶ. ಇವೆಲ್ಲ ಯಾವ್ದಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದಂತೂ ಚೆನ್ನಾಗಿದೆ. ಅದು ಮರದಲ್ಲಿ. ಮತ್ತು ಇದು ಫುಲ್ ಕಂಪ್ಲೀಟ್ ತೆಂಗಿನಕಾಯಿನಲ್ಲೇ ಮಾಡಿರುವಂಥ ಗಣೇಶ. ಇದು ಎಲ್ಲ ಮರದ ಬೇರುಗಳಲ್ಲಿ, ಮರದ ಬೇರಿನ ಖಂಡಗಳಲ್ಲಿ ಮಾಡಿರುವಂಥದ್ದು. ಆಫೀಸರ್ ಗಣೇಶ ಒಬ್ರು ಇವರು. ಮತ್ತು ಇದು ಏನು ವಿಚಿತ್ರ ಸ್ಟೋನು. ಇದೊಂಥರ ಚೆನ್ನಾಗಿದೆ ಸ್ಟೋನು. ಈ ಸ್ಟೋನ್ ಮಾಡಿದ್ದಾರೆ. ಮತ್ತು ಹಾವಿನ ಗಣೇಶ, ಥರ ವಿಚಿತ್ರವಾದ ಗಣೇಶಗಳೆಲ್ಲ ನಿಮಗೆ ಸಿಗ್ತವೆ ಇಲ್ಲಿ. ರುದ್ರಾಕ್ಷಿಯಲ್ಲಿ ಕಂಡು ಬಂದಿರುವಂತಹ ಗಣೇಶ ಇದು ನೋಡಿ. ತೆಂಗಿನಕಾಯಿ ಒಳಗಡೆನೆ ಕೂಡಿಸಿದರೆ ಗಣೇಶನ. ಇದೆಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರುವಂಥದ್ದು. ನೀವು ಯಾರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಂದಿದ್ರೆ ಸ್ವಲ್ಪ ನೀವು ಮೊದಲೇ ನೋಡಿರ್ತೀರಿ ಅಂತ ನಮಗೂ ಗೊತ್ತಾಗುತ್ತೆ. ಇದೆಲ್ಲ ನೋಡಿ, ಒಂದೇ ಸಾಲಿನಲ್ಲಿ ಇರ್ತಕ್ಕಂಥ ಗಣೇಶ ಇವರೆಲ್ಲ. ಫುಲ್ ಇಲ್ಲಿ ಎಲ್ಲ ಕಂಪ್ಲೀಟ್ ನಿಮಗೆ ಗಣೇಶನೇ ಸಿಗ್ತಾನೆ ನೋಡೋಕ್ಕೆ, ಇನ್ನೇನು ಇಲ್ಲ. ಆದರೆ ನೀವು ಈ ಥರದನ್ನು ಗಣೇಶಗಳು ಸಿಗ್ತಾವ ಅಂತ ನೀವು ಯೋಚನೆ ಮಾಡ್ಬೋದು ಅಷ್ಟೇ. ನಿಮಗೆ ಫೈನಲ್ ಸಿಗುವಂಥದ್ದು ದೇವರು. ಗಾಯ್ಸ್ ಈಗ ಹೊರಟಿದ್ದೀವಿ. ಈಗ ನೆಕ್ಸ್ಟು ಮನೆ ಕಡೆ ಹೊರಟಿದ್ದೀವಿ. ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಇಲ್ಲ ಇನ್ನೇನಾದ್ರು ಸಿಕ್ಕಿದ್ರೆ ಅಲ್ಲೇ ನೋಡಿಕೊಂಡು
ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಲ್ಲ ಬೇರೆ ಇನ್ನೆಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಿ ರೀಚ್ ಆಗ್ತೀನಿ ಅಲ್ಲಿ ಮತ್ತೆ ವಿಡಿಯೋನ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆ ಕಡೆ ಹೊರಟಿದ್ವಿ, ಹೋಗ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಪಾರ್ಕ್ ಸಿಕ್ತು ನೈಟ್ ಟೈಮಲ್ಲಿ. ಮನೆಗೆ ಹೋಗಿ ಎಷ್ಟೊತ್ತಿಗೆ ಏನು ಮಾಡೋದು ಅಂತ ಎಲ್ಲರೂ ಪಾರ್ಕಿಗೆ ಬಂದಿದ್ದೀವಿ. ಬರ್ತಾ ಇದ್ದಾರೆ ಎಲ್ಲ. ಎಲ್ಲರೂ ಪಾರ್ಕ್ ಹೋಗಿ ಏನೋ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಕೆಂಪಣ್ಣ ಹಾಲೆ ದಚ್ಚು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲಿ ಮಕ್ಕಳಾಡಕ್ಕೆ ಏನೂ ಇಲ್ಲ, ಅಲ್ಲಿ ಎಲ್ಲ ಎಕ್ಸಸೈಸ್ ಮಾಡುವಂಥದ್ದು ಏಜ್ ಪರ್ಸನ್ಸ್ಗೆ. ಮಕ್ಕಳಾಡ ಆಟ ಆಡೋದು ಬೇಕು ಅಂತ ಬಂದರು, ಬಟ್ ಇಲ್ಲಿ ಮಕ್ಕಳಾಡ ಆಟದಿಲ್ಲ. ಇಲ್ಲಿ ಎಕ್ಸಸೈಸ್ ಆಗಿರೋದು. ಮುಂದೆ ಎಲ್ಲರೂ ಇದೆಯಾ ಚೆಕ್ ಮಾಡೋಣ ಅಂತ ಹೊರಟಿದ್ದೀವಿ. ಮುಂದೆ ಎಲ್ಲರೂ ಸಿಕ್ಕಿದ್ರೆ ಮಕ್ಕಳನ್ನ ಆಟ ಆಡ್ತಾನೆ. ಬನ್ನಿ ಗೈಸ್, ಆರುಮುಗ ಟೆಂಪಲಿಂದ ಎಲ್ಲ ಹೋಗಬೇಕು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಎಲ್ಲಾದ್ರೂ ನಮ್ಮ ಕಗ್ಲಿ ಬರೋದ್ರ ಇರೋ ರವಿಶಂಕರ್ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಏನಾರು ಸ್ನ್ಯಾಕ್ಸ್ ತಿನ್ನೋಣ, ಎಲ್ರಿಗೂ ಹೊಟ್ಟೆ ಇಷ್ಟ ಐತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಮಸಾಲೆ ಪುರಿ ಅಂಗಡಿ ಇತ್ತು, ಇಲ್ಲಿ ಎಲ್ಲರೂ ತಿನ್ಕೊಂಡು ನೋಡೋಣ ಅಂತ ಎಲ್ಲರೂ ಹಿಂಗೆ ಕೂತಿದ್ದೀವಿ. ಎಲ್ಲರೂ ತಿನ್ಕೊಂಡು ರವಿಶಂಕರ್ ಆಶ್ರಮದಲ್ಲಿ ಸಿಗ್ತೀನಿ. ರವಿಶಂಕರ್ ಆಶ್ರಮಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನು ಮುಂದೆ ಇದೆಯಂತೆ ಒಳಗಡೆ ದೇವಸ್ಥಾನ, ಏನು ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ಅಲ್ಲೇನಿದೆ ಏನು ಸಿಗುತ್ತೆ ಅಂತ ನೋಡದೇ ಇರೋರಿಗೆ ಮತ್ತೊಂದು ಸಲ ತೋರಿಸ್ತೀನಿ, ಬನ್ನಿ. ಮೊದಲೇನು ಈ ಆರ್ಚ್ಗಳಲ್ಲಿ ಲೈಟಿಂಗ್ಸ್ ಇತ್ತಂತೆ, ನಾವು ಬರ್ತೀವಿ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟವ್ರೆ. ಒಳಗಡೆ ಎಲ್ಲ ಈ ಥರ ಬರುತ್ತೆ. ಇವೆಲ್ಲ ಏನಂತ ಗೊತ್ತಿಲ್ಲ. ಇದು ಎಲ್ಲ ಕ್ಯಾಂಟೀನ್ ಇದೆ ಇಲ್ಲಿ, ಹೋಟೆಲ್ಸು. ಇಲ್ಲೆಲ್ಲ ತಿನ್ನುವಂಥ ಶ್ರೀಮಂತರು ನಾವೆಲ್ಲ ಜಸ್ಟ್ ನೋಡ್ಕೊಂಡು ಹೋಗೋರು ಅಷ್ಟೇ ನಾವು. ಇಲ್ಲೆಲ್ಲ ತಿನ್ನಬೇಕು ಅಂದರೆ ತಿಂಗಳಿಗೆ ಒಂದು 80,000-90,000 ಸಂಬಳ ತಗೋಬೇಕು. ಅಂಥವರೆಲ್ಲ ಬಂದು ತಿನ್ಕೊಂಡು ಹೋಗ್ಬೇಕು. ಗಾಯ್ಸ್ ಇಲ್ಲಿ ನಿಂತಿರೋ ಕಾರ್ಗಳು ನೋಡಿ ನನಗೇನೆ ಗಾಬರಿ ಐತೈತೆ. ಬೆಂಗಳೂರಲ್ಲೂ ಅಷ್ಟು ಕಾರ್ಗಳು ಬಂದು ಇಲ್ಲೇ ನಿಂತವೆಲ್ಲ ಅಂತ. ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಒಂಥರ ಖುಷಿ ಐತೈತೆ. ತುಂಬ ದೊಡ್ಡದು ಗುರು, ತುಂಬ ದೊಡ್ಡದು. ಬನ್ನಿ ನೋಡೋಣ ಹೆಂಗಿದೆ. ಇಲ್ಲಿ ಬಟ್ಟೆ ಅಂಗಡಿ ಇದೆ, ಅದು ಉದ್ದಗೊಳ್ಳೆ ಬಸ್ ಸ್ಟ್ಯಾಂಡ್ ಇದ್ದಂಗಿದೆ. ಇಲ್ಲೆಲ್ಲ ಶಾಪಿಂಗ್ಸ್ ಬಿಟ್ರೆ ಇಲ್ಲಿ ಏನೋ ಒಂದು ಜ್ಯೂಸ್ ಸೆಂಟ್ರಾ? ಹಾಂ, ಜ್ಯೂಸ್ ಅಂಗಡಿ. ಜ್ಯೂಸು ಕಾಫಿ ಟೀ ಪ್ರತಿಯೊಂದು ಐತೆ. ಅಲ್ಲಿ ಒಳಗಡೆ ಜಾರೆಲ್ಲ ಐತೆ ನೋಡಲು, ಪ್ರತಿಯೊಂದು ಐತೆ. ಅಕಸ್ಮಾತು ಅಲ್ಲಿ ಶಾಂತಿ ದೂತ ಬುದ್ಧ ಇದ್ದಾನೆ. ಇದೆಲ್ಲ ಏನು ಆಯುರ್ವೇದಿಕ್ ಐಟಮ್ಸ್ ಗೊತ್ತಿಲ್ಲ. ಶ್ರೀ ತತ್ವ ಹೋಮ್ ಹ್ಯಾಂಡ್ಸ್ ಆ್ಯಂಡ್ ಹೆಲ್ತ್ ಅಂತಿದೆ. ನನ್ನ ಹೆಂಡತಿಗೆ ಈ ಡ್ರೆಸ್ಸು ತುಂಬ ಇಷ್ಟ ಆಗೋಯ್ತಂತೆ. ಬೇಕೇನೆ? ಹಾಂ, ಬೇಕೆ? ತಗೋ, ಇರಲಿ. ಅದೇ ಜನ ಇವತ್ತು ತುಂಬ ರಶ್ ಇದ್ದಾರೆ. ಯೂ ಸಿಕ್ಕಾಪಟ್ಟೆ ಜನ. ಯಾವ್ಯಾವ ಮೂಲೆಯಿಂದ ಎಷ್ಟು ಜನ ಬರ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಬೇರೆ ಇನ್ನೊಂದು ಸೀನ್ ಆಗಿದೆ. ನನ್ನ ಹೆಂಡತಿ ಫೋನ್ನ ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟವಳೆ. ಕೆಂಪಣ್ಣನು ಮತ್ತು ನನ್ನ ಹೆಂಡತಿನೂ ಇಬ್ರು ಹೋಗವ್ರೆ ಹುಡ್ಕಕ್ಕೆ. ಫೋನ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಅವ್ರು ಬಂದಮೇಲೆ ಫೋನ್ ಬಗ್ಗೆ ಗೊತ್ತಾಗೋದು. ಈ ಮ್ಯಾಟ್ರು ನನಗೆ ಗೊತ್ತಿರಲಿಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಸಾಕಾಗಿದೆ. ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಿದೆ. ಲಿಟ್ರಲಿ ಸೂಪರ್ ವೈಬು, ಸಾಕಾಗಿದೆ. ನಾನು ಯಾವತ್ತೂ ಈ ಪ್ಲೇಸಿಗೆ ಬಂದು ನೋಡಿರಲಿಲ್ಲ. ಇದು ಬಂದು ನೋಡಿದ್ಮೇಲೆ ಡೈಲಿ ಬಂದು ಹೋಗ್ಬೇಕು ಅನ್ನೋ ಒಂದು ಫೀಲ್ ಬರ್ತಿದೆ. ಬಿಕಾಸ್ ಯಾವ ಥರ ಇದೆ ಗೊತ್ತಾ, ನೈಟ್ ಟೈಮಲ್ಲಿ ಮಾತ್ರ ಅಲ್ಟಿ ಬೆಂಕಿ ಥರ ಇದೆ. ನೀವು ಒಂದ್ಸಲ ಬನ್ನಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ವಾಹ್,
ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ನೋಡೋ ಕಣ್ಣಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿ. ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀನಿ, ಬೇರೆ ದೇಶದಲ್ಲಿ ಬಂದು ಯಾವುದೋ ಒಂಥರ ಈ ಚೆನ್ನಾಗಿರೋ ಪ್ಲೇಸಿಗೆ ಬಂದಿದ್ದೀನಿ ಅಂತ ಅನಿಸ್ತಾಯಿದೆ. ಲಿಟ್ರಲಿ ಆಸಮ್. ನಾವು ಬರೋಕ್ಕಿಂತ ಮುಂಚೆ ಇಲ್ಲಿ ಯಾವುದೋ ಒಂದು ಆರ್ಕೆಸ್ಟ್ರಾ ಥರ ಪ್ರೋಗ್ರಾಮ್ ಮಾಡ್ತಾಯಿದ್ರು ಅನಿಸುತ್ತೆ. ನಾವು ಬಂದಮೇಲೆ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಮೊದಲು ಯಾಕಷ್ಟೊಂದು ಜನ ಯಾವ್ಯಾವ ಮೂಲೆಯಿಂದ ಬರ್ತಾರಲ್ಲ ಅನ್ಕೊಂತಿದ್ದೆ, ಎಲ್ಲ ಜನ ಇಲ್ಲಿಂದ ಬರ್ತಾಯಿದ್ರು. ಸೊ ನೈಸ್. ನೀವು ಕೂಡ ಯಾವಾಗಲಾರ ಒಂದ್ಸಲ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಕಳೆದೋಗಿದ್ದಂಥ ಫೋನ್ ಸಿಕ್ತಂತೆ, ಆಟೋದಲ್ಲಿ ಇಟ್ಬಿಟ್ಟಿದ್ರಂತೆ. ಬರ್ತಾವ್ರಿ ರೀ, ಅವ್ರನ್ನೇ ಕೇಳೋಣ ಎಲ್ಲಿಟ್ಟಿದ್ರು ಅಂತ. ಕೇಳೋಣ. ಎಲ್ಲಿಟ್ಟಿದ್ರಿ ಫೋನ್ನ? ಅಲ್ಲೇ ಆಟೋದಲ್ಲಿ. ಆಟೋದಲ್ಲಿ ಇಲ್ಲಿತ್ತು? ಅಲ್ಲೇ ಬ್ಯಾಕ್ ಸೈಡಲ್ಲಿ ಹಿಂದೆಗಡೆ ಇತ್ತು. ನಿಮ್ಮ ಅಕ್ಕ ಇಟ್ಟಿದ್ದಂತೆ ಬ್ಯಾಕ್ ಸೈಡ್. ಹೌದಾ? ಈಗ ಹೇಳ್ದ ನಮ್ಗೆ. ಆಶ್ರಮ ಒಳಗಡೆ ಹೋಗೋಣ, ಅಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ. ನೀವೆಲ್ಲರೂ ಶಾಪಿಂಗ್ ಹೋಗ್ಬೇಕು, ಇಲ್ಲ ಮೂಡ್ ಅಪ್ಸೆಟ್ ಆಗಿದೆ ಅಂತ ಹೇಳಿದ್ರೆ ಗುರೂಜಿ ರವಿಶಂಕರ್ ಆಶ್ರಮಕ್ಕೆ ಬನ್ನಿ. ಶಾಪಿಂಗು ಮಾಡ್ಬೋದು. ತುಂಬ ಸ್ಟ್ರೆಸ್ ಆಗಿದ್ರಿ ಅಂದರೆ ಶಾಂತಿನೇ ಸಿಗುತ್ತೆ. ನೀವೇನೇನು ಬಟ್ಟೆ ತಗೋಬೇಕಾ, ಐಟಮ್ ತಗೋಬೇಕಾ, ಆಯುರ್ವೇದಿಕ್ ಐಟಮ್ಸ್ ಬೇಕಾ, ಪ್ರತಿಯೊಂದು ಸಿಗುತ್ತೆ. ಬನ್ನಿ. ಈಗ ಫಸ್ಟು ಒಳಗಡೆ ಹೋಗೋಣ ಬನ್ನಿ. ಬಚ್ಚು, ನಾನು, ಪುನಿಯಣ, ನಾವು ಇಷ್ಟು ಜನ ಒಳಗಡೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಹೊರಗಡೆ ನೋಡಿದ್ರಿ, ಈಗ ಒಳಗಡೆ ನೋಡೋಣ. ಹೋಗ್ತಾ ಇದ್ದಂತೆ ನಮ್ಮ ಬಾಸು ನಂದಿ. ಚೆನ್ನಾಗಿದೆ, ಸ್ವಾಗತ ಕೊಟ್ಟರು. ಇನ್ನು ಒಳಗಡೆ ನೋಡೋಣ ಬನ್ನಿ. ಒಳಗಡೆ ಬಂದಿದ್ದೀನಿ. ಒಳಗಡೆ ಈ ಥರ ಕೂತವ್ರೆ. ಇಲ್ಲೇನೋ ಸ್ಪೀಚ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಅವರು ಸ್ಪೀಚ್ ಏನು ಮಾಡ್ತಾರೆ ಅದನ್ನು ಕೇಳಿಸ್ಕೊಳ್ಳೋಕೆ ಇಷ್ಟೊಂದು ಜನ ನೋಡಿ. ಸ್ಪೀಚ್ ಮಾಡೋರು ಅಲ್ಲಿ ನಿಂತಿದೆ. ತಗೊಡು ಮೊದಲು ಅವನ್ನ ಸ್ಪೀಚ್ ಮಾಡ್ತಿದ್ರಲ್ಲ, ಆ ಸ್ಪೀಚನ್ನ ಇವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಇಷ್ಟೇನೆ ಒಳಗಡೆ ಇರೋದು, ಇನ್ನೇನಿಲ್ಲ. ಓಕೆ ಬನ್ನಿ. ಅಣ್ಣ ಎಲ್ಲಿ ಊಟ ಹಾಕೋದು? ಎಷ್ಟು ಸಲ ಬಂದಿದ್ರಿ? ಬಂದಿಲ್ಲಪ್ಪ, ಇದೇ ಫಸ್ಟ್ ಬಂದಿರೋ. ಇದೇ ಫಸ್ಟಲ್ಲಿ? ಹೆಂಗ್ ಗೊತ್ತು ನಿಮ್ಗೆ ಇದೆಲ್ಲ? ನಮ್ಮದು ಫ್ರೆಂಡ್ ಹೇಳಿ. ಇದೇ ಆಶ್ರಮದಲ್ಲಿ ಊಟ ಸಿಗುತ್ತಂತೆ. ತಿನ್ಕೊಂಡು ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ರಿವ್ಯೂ ಮಾಡೋಣ ಬನ್ನಿ. ಇಲ್ಲಿ ಊಟ ಮಾಡೋಕೆ ಬಂದಿದ್ದೀವಿ, ಲೈನಲ್ಲಿ ನಿಂತಿದ್ದೀವಿ. ಲೈನ್ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀವಿ ನೋಡಿ. ಲೈನ್ ಇಲ್ಲಿಂದ ಫುಲ್ಲು ದೊಡ್ಡದು, ಫುಲ್ ಎಷ್ಟು ಉದ್ದ ನಿಂತಿದೆ. ಎಲ್ಲ ಕೂತ್ಕೊಂಡು ಊಟ ಮಾಡ್ತಾವ್ರೆ. ರೈಸ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಬೇಳೆ ಸಾರು ಮತ್ತು ರೈಸು ಹೇಗಿದೆ ಅಂತ ಟೇಸ್ಟ್ ಮಾಡ್ತಾರೆ ನಮ್ಮ ರೋಜಕ್ಕ. ಆಗ ಯಾವ ಥರ ಐತೆ? ಚೆನ್ನಾಗೈತಾ? ಚೆನ್ನಾಗೈತಂತೆ. ನಾವು ಟೇಸ್ಟ್ ಮಾಡೋಣ. ರೈಸು ಸಿಕ್ಕಾಪಟ್ಟೆ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ರೈಸ್, ತುಂಬ ಚೆನ್ನಾಗಿದೆ. ಸಾಂಬಾರಲ್ಲ ರೈಸ್. ಎಲ್ರದ್ದು ಊಟ ಆಯಿತು. ಎಲ್ರದ್ದು ಊಟ ಮಾಡಿ ಈಗ ಮನೆ ಕಡೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಬೆಳಿಗ್ಗೆಯಿಂದ ಸುತ್ತಾಡಿ ನಮಗೂ ಟೈರ್ಡ್ ಆಗಿಬಿಟ್ಟಿದೆ. ಮನೆಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ರವಿಶಂಕರ್ ಆಶ್ರಮ. ಏನು ಮೋಸ ಇಲ್ಲ. ನಿಮ್ಗೆ ಯಾರಿಗಾರು ಮನೇಲಿ ತುಂಬ ಸ್ಟ್ರೆಸ್ ಆಗ್ತಿದೆ ಏನಾದ್ರು ಇದು ಅಂದರೆ ಆರಾಮಾಗೆ ಇಲ್ಲಿ ಬಂದು ಕಾಲ ಕಳಿಬೋದು. ಮತ್ತು ಶಾಪಿಂಗು ಕೂಡ ಮಾಡಬೇಕು ಅಂದರೆ ಇಲ್ಲೇ ಬಂದು ಆರಾಮಾಗಿ ಶಾಪಿಂಗ್ ಕೂಡ ಮಾಡ್ಬೋದು. ನಿಮಗೆ ಎಲ್ಲ ಥರದಂಥ ಬೇಕಾದಂಥ ವಸ್ತುಗಳೆಲ್ಲ ಸಿಗುತ್ತೆ. ಬಟ್ಟೆಯಿಂದ ಹಿಡಿದು ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಆರಾಮಾಗಿ ಬಂದು ತಗೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.